ಮನೆ ಹಾಗೆ ಗಂಡಂದು ಎರಡೂ ಹೆಸರು ಬರ್ತಾವ. ತುಂಬಾ ಚೆನ್ನಾಗದ. ಕಲ್ತ್ಕೊಂಡು ನೀವೆಲ್ಲ ಕಲ್ತ್ಕೊಂಡು ಅದನ್ನು ಎಲ್ಲಾದರೂ ಫಂಕ್ಷನಲ್ಲಿ ಉಂಡು ತಿಂದು ಹೇಳ್ತೀನಿ ರೀ ತಂದೆ ತಾಯಿಯರ ಹೆಸರು. ಹುಟ್ಟು ತೊಟ್ಟು ಹೇಳ್ತೀನಿ ಅಣ್ಣ ತಮ್ಮಂದಿರ ಹೆಸರು. ಹೋಗಿ ಬಂದು ಹೇಳ್ತೀನಿ ನೋಡ್ರಿ ಬಂಧು ಬಾಂಧವರ ಹೆಸರು. ಸಾವಿರಾರು ಮಂದಿಯಲ್ಲಿ ಹೇಳ್ತೀನಿ ನಮ್ಮ ರಾಯರ ಹೆಸರು. ಚಂದ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮಿದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ದೀರಾ ಅಂತ ತಿಳ್ಕೊತೀನಿ. ಬರ್ರಿ ಇವತ್ತು ಸ್ಪೆಷಲಾಗಿ ಒಂದು ವಿಡಿಯೋನ ಮಾಡತ್ತೀನಿ. ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಸೈಡ್ ಒಡಪುಗಳಂತ ನೀವು ಕೇಳಿರ್ತೀರಿ ಎಲ್ಲ ಕಡೆ. ಆ ರೀತಿ ಒಡಪುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿರಿ ಡಿಸ್ಟರ್ಬೆನ್ಸ್ ಏನಾದರೂ. ಮೊದಲನೇ ಒಡಪ ನೋಡ್ರಿ. ಅಂಗಕ್ಕೆ ಲಿಂಗ ಶ್ರೇಷ್ಠ, ಲಿಂಗಕ್ಕೆ ಜಂಗಮರು ಶ್ರೇಷ್ಠ, ಜಂಗಮನಿಗೆ ಭಕ್ತರು ಶ್ರೇಷ್ಠ, ನನಗೆ ನನ್ನ ಪತಿದೇವರೇ ಶ್ರೇಷ್ಠ. ಇನ್ನು ಎರಡನೇ ಒಡಪ ಹೇಳೋಣ ಬರ್ರಿ. ಪೆನ್ನಿನಲ್ಲಿರುವುದು ಮಸಿ, ನಮ್ಮ ಪತಿರಾಯರ ಹೆಸರು ಹೇಳ್ತೀನಿ ರೀ ಮರುಸ್ವಾಮಿಯವ್ರ ಸೊಸಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ, ಗಾಡಿ ಎಲ್ಲ ಓಡಾಡ್ತಾವಲ್ಲ ಹಂಗಾಗಿ. ಇನ್ನು ನಾಲ್ಕನೇದು ಹೇಳ್ತೀನಿ ನೋಡ್ರಿ. ಕಟ್ಟಿ ಮೇಲ್ಕರ ಉತ್ತತ್ತಿ ಸರ, ನಮ್ಮ ಪತಿರಾಯರಿಗೆ ನನಗೆ ಬಾಳ್ವರ. ಇದು ಚೆನ್ನಾಗದಲ್ರಿ. ಮತ್ತು ಇನ್ನೊಂದು ಹೇಳ್ತೀನಿ. ನೀರಿನಲ್ಲಿರುವುದು ನೆರಳು, ಬಾಲ್ಯಾರ ಹಾಕೋದು ಹೆರಳು, ನಮ್ಮ ರಾಯರ ಪಾದವೇ ನನಗೆ ವಜ್ರದ ಹರಳು. ಇದು ಚೆನ್ನಾಗದಲ್ಲ. ಇನ್ನೊಂದು ಐದನೇದು ಹೇಳ್ತೀನಿ ನೋಡ್ರಿ. ಈ ಒಡಪಂತೂ ತುಂಬಾ ಚೆನ್ನಾಗಿದೆ ನೋಡ್ರಿ. ಇದನ್ನೇ ಫಸ್ಟ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಎಡಿಟ್ ಮಾಡುವಾಗ. ತವ್ರ ಮನೆ ಹಾಗೆ ಗಂಡಂದು ಎರಡೂ ಹೆಸರು ಬರ್ತಾವ. ತುಂಬಾ ಚೆನ್ನಾಗದ. ಕಲ್ತ್ಕೊಂಡು ನೀವೆಲ್ಲ ಕಲ್ತ್ಕೊಂಡು ಅದನ್ನು ಎಲ್ಲಾದರೂ ಫಂಕ್ಷನಲ್ಲಿ ತುಂಬಾ ಚೆನ್ನಾಗಿರ್ತದ. ಬರ್ರಿ ಒಡಪ ಇನ್ನೊಂದು ಹೇಳ್ತೀನಿ ಐದನೇದು. ಇಲ್ಲ ಇದನ್ನೇ ಫಸ್ಟ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ನನಗಂತೂ ಭಾಳ ಇಷ್ಟ ಆಯ್ತು ಈ ಒಡಪು. ಉಂಡು ತಿಂದು ಹೇಳ್ತೀನಿ ರೀ ತಂದೆ ತಾಯಿಯರ ಹೆಸರು. ಹುಟ್ಟು ತೊಟ್ಟು ಹೇಳ್ತೀನಿ ಅಣ್ಣ ತಮ್ಮಂದಿರ ಹೆಸರು. ಹೋಗಿ ಬಂದು ಹೇಳ್ತೀನಿ ನೋಡ್ರಿ ಬಂಧು ಬಾಂಧವರ ಹೆಸರು. ಸಾವಿರಾರು ಮಂದಿಯಲ್ಲಿ ಹೇಳ್ತೀನಿ ನಮ್ಮ ರಾಯರ ಹೆಸರು. ಚಂದ ಐತಲ್ರಿ ಇದು? ನೀವು ಕೂಡ ಈ ಒಡಪನ್ನ ಟ್ರೈ ಮಾಡಿ ಕಲ್ತ್ಕೊಂಡು ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಈ ಒಡಪ ಹೇಳ್ರಿ ನೋಡ್ರಿ. ಎಂಥ ಒಡಪು ಹೇಳಿ ನೋಡ್ರಿ, ಚಂದ ಹೇಳಿದ್ರು. ಇನ್ನೊಬ್ಬರು ಕಲ್ತ್ಕೊಂಡು ಅವರು ಕೂಡ ಫಂಕ್ಷನ್ನಲ್ಲಿ ಹೇಳ್ತಾರೆ. ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿರಿ. ಅವರು ಕೂಡ ಈ ಥರ ಒಡಪುಗಳನ್ನ ಕಲಿತು ಅವರು ಕೂಡ ಫಂಕ್ಷನ್ನಲ್ಲಿ ಒಡಪನ್ನು ಹೇಳಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.